ಒಂದಲ್ಲ ಒಂದು ದಿನ ಈ ನೆಲದ ಹೆಣ್ಣುಗಳು ಮೆರವಣಿಗೆ ಹೊರಡುತ್ತಾರೆ. ಮೆರವಣಿಗೆ ಹೊರಡುತ್ತಾರೆ. ಒಂದಲ್ಲ ಒಂದು ದಿನ ಈ ನೆಲದ ಹೆಣ್ಣುಗಳು ಒಂದಲ್ಲ ಒಂದು ದಿನ ಈ ನೆಲದ ಹೆಣ್ಣುಗಳು ಮೆರವಣಿಗೆ ಹೊರಡುತ್ತಾರೆ. ಮೆರವಣಿಗೆ ಹೊರಡುತ್ತಾರೆ. ಮೆರವಣಿಗೆ ಹೊರಡುತ್ತಾರೆ. ಮೆರವಣಿಗೆ ಹೊರಡುತ್ತಾರೆ. ಮಳೆ ಹಾಡ ಹಾಡುತ್ತಾ ಸಾಲು ಗಿಡಗಳ ನೆಡುತ್ತಾ ಮಳೆ ಹಾಡ ಹಾಡುತ್ತಾ ಸಾಲು ಗಿಡಗಳ ನೆಡುತ್ತಾ ಮೆರವಣಿಗೆ ಹೊರಡುತ್ತಾರೆ. ಮೆರವಣಿಗೆ ಹೊರಡುತ್ತಾರೆ. ಮೆರವಣಿಗೆ ಹೊರಡುತ್ತಾರೆ. ಮೆರವಣಿಗೆ ಹೊರಡುತ್ತಾರೆ. ದೇಹದ ಗುಂಟ ಹರಿದ ನೆತ್ತರ ಚರಿತ ತೊಳೆಯುತ್ತಾರೆ. ದೇಹದ ಗುಂಟ ಹರಿದ ನೆತ್ತರ ಚರಿತ ತೊಳೆಯುತ್ತಾರೆ. ಹೆಣ್ಗಳು ಚರಿತ ತೊಳೆಯುತ್ತಾರೆ. ಈ ನೆಲದ ಹಾದಿ ಬೀದಿಗಳ ತುಂಬ ಸೇರುತ್ತಾರೆ. ಈ ನೆಲದ ಹಾದಿ ಬೀದಿಗಳ ತುಂಬ ಸೇರುತ್ತಾರೆ. ಮೆರವಣಿಗೆ ಹೊರಡುತ್ತಾರೆ. ಮೆರವಣಿಗೆ ಹೊರಡುತ್ತಾರೆ. ಮಳೆ ಹಾಡ ಹಾಡುತ್ತಾ ಸಾಲು ಗಿಡಗಳ ನೆಡುತ್ತಾ ಮಳೆ ಹಾಡ ಹಾಡುತ್ತಾ ಸಾಲು ಗಿಡಗಳ ನೆಡುತ್ತಾ ಮೆರವಣಿಗೆ ಹೊರಡುತ್ತಾರೆ. ಮೆರವಣಿಗೆ ಹೊರಡುತ್ತಾರೆ. ದೇಹವ ಮುಚ್ಚಿದ ಎಲ್ಲವ ಕಳಚಿ ಬಿಡಿಸಿಕೊಳ್ಳುತ್ತಾರೆ. ದೇಹವ ಮುಚ್ಚಿದ ಎಲ್ಲವ ಕಳಚಿ ಬಿಡಿಸಿಕೊಳ್ಳುತ್ತಾರೆ. ಬಂಧನ ಬಿಡಿಸಿಕೊಳ್ಳುತ್ತಾರೆ. ಹೊಸ ನದಿಯ ಹುಡುಕುತ್ತಾ ಹುಡುಕುತ್ತಾ ಸಾಗುತ್ತಾರೆ. ಹೊಸ ನದಿಯ ಹುಡುಕುತ್ತಾ ಹುಡುಕುತ್ತಾ ಸಾಗುತ್ತಾರೆ. ಮೆರವಣಿಗೆ ಹೊರಡುತ್ತಾರೆ. ಮೆರವಣಿಗೆ ಹೊರಡುತ್ತಾರೆ. ಮೆರವಣಿಗೆ ಹೊರಡುತ್ತಾರೆ. ಮೆರವಣಿಗೆ ಹೊರಡುತ್ತಾರೆ. ಒಂದಲ್ಲ ಒಂದು ದಿನ ಈ ನೆಲದ ಹೆಣ್ಣುಗಳು ಒಂದಲ್ಲ ಒಂದು ದಿನ ಈ ನೆಲದ ಹೆಣ್ಣುಗಳು ಮೆರವಣಿಗೆ ಹೊರಡುತ್ತಾರೆ. 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 ಒಂದಲ್ಲ ಒಂದು ದಿನ ಈ ನೆಲದ ಗೌತಮಿ, ಸೆಮಿಫೈನಲ್ಸ್ ಬಂದ್ರೆ ಫುಲ್ ಖುಷಿ ಆಗಿರ್ಬೇಕಲ್ಲ, ಯಾಕೆ ಇವತ್ತು ಸಿಕ್ಕಾಪಟ್ಟೆ ಸೈಲೆಂಟ್ ಆಗಿದ್ರಿ? ಅಷ್ಟೊಂದು ಯೋಚನೆ ಮಾಡ್ತಿದ್ದೀರಾ, ಏನಾಯ್ತು?
ನಾನು ಮಗುವಾಗಿದ್ದಾಗಿಂದ ನನ್ನ ಎತ್ತಿ ಆಡಿಸಿ ಇಲ್ಲಿವರೆಗೂ ಬೆಳೆಸಿದಂಥ ನಮ್ಮ ದೊಡ್ಡಮ್ಮ ಅವರು ಇವತ್ತು ತೀರ್ಕೊಂಡಿದ್ದಾರೆ. ನಮ್ಮಮ್ಮ ಅವ್ರ ಸ್ವಂತ ಅಕ್ಕ. ಸೊ ಸಾರಿ. ಸೊ ಅದರಲ್ಲೂ ಇಲ್ಲಿ ಬಂದು ಹಾಡಿದ್ರಿ ಅಲ್ವಾ? ಓಕೆ, ಏನಾದರೂ ನಿಮಗೆ ತಿಳಿಸೋದಿದ್ರೆ ಇಲ್ಲಿಂದ ಒಂದು ಸರಿ ಹೇಳಿಬಿಡಿ, ಅವ್ರಿಗೆ ತಲುಪತ್ತದು. ಆ್ಯಕ್ಚುಲಿ ನಾನು ಹುಟ್ಟಿದಾಗ ನಮ್ಮ ತಾಯಿ ತುಂಬ ಅನಾರೋಗ್ಯವಾಗಿದ್ದರು. 14 ವರ್ಷವೂ ಕೂಡ ನಮ್ಮಮ್ಮ ಹಾಸಿಗೆ ಹಿಡಿದಿದ್ರು. ನಮ್ಮ ದೊಡ್ಡಮ್ಮ ಅವರ ಮನೆಯ ಜವಾಬ್ದಾರಿನೆಲ್ಲ ಬಿಟ್ಟು ನಾನು ಹುಟ್ಟಿದ 3 ತಿಂಗಳ ಮಗುಗೇ ನಮ್ಮ ತಾಯಿ ಅನಾರೋಗ್ಯ ಆವರಿಸ್ತು. ಸೊ ಅವರು ಆವಾಗಲಿಂದ ನನ್ನನ್ನು 10 ವರ್ಷದ ಹುಡುಗಿ ತನಕನೂ ಬೆಳೆಸಲಿಕ್ಕೆ ಅಲ್ಲಿಂದ ನಮ್ಮ ದೊಡ್ಡಮ್ಮ ಅವ್ರ ಮನೆಗೆ ಹೋಗಲಿಲ್ಲ, ಇಲ್ಲಿಗೆ ಬಂದರು. ಅವರು ಜೀವನವನ್ನು ತ್ಯಾಗ ಮಾಡಿ ಅಲ್ಲಿ ನನಗೋಸ್ಕರ ಮೀಸಲಿಟ್ಟು ನನ್ನ ಜೀವನದ ಚಿಗುರನ್ನು ಬೆಳೆಸ್ಲಿಕ್ಕೋಸ್ಕರ ಪೋಷಣೆ ಮಾಡಿ ಲಾಲನೆ ಮಾಡಿ ತುಂಬ ಚೆನ್ನಾಗಿ ಸಾಕಿದ್ರು. ಹಾಗೆ ನನಗೆ ಹೆಸರಿಡಬೇಕಾದ್ರೆ ತುಂಬ ಕನ್ಫ್ಯೂಷನ್ ಇತ್ತು ನಮ್ಮ ಮನೆಯಲ್ಲಿ. ಆವಾಗಲೆಲ್ಲನೂ ದೇವಸ್ಥಾನ ಇದೆ ನಮ್ಮದು, ಅರ್ಚನೆ ನಮ್ಮ ಅಣ್ಣ ಪೂಜೆ ಮಾಡ್ತಾರೆ, ಪುರೋಹಿತಿಗೆ ಇದೆ. ಹೆಸರು ಅಂತ ಬಂದಾಗ ಏನೇನೋ ಹೆಸರು ಹೇಳಿದ್ರು. ಕಡೆಗೆ ಗೋವಿಂದಮ್ಮ ಅನ್ನೋ ಹೆಸರು ನಮ್ಮ ತಂದೆ, ನಾನು ಮೊದಲೇ ಹೇಳಿದ್ದೆ ಮನೇಲಿ ರಾಮಕೃಷ್ಣ ಗೋವಿಂದ ಅಂತ ಇರಬೇಕು ಅಂತ ಹೇಳಿದಾಗ ಗೋವಿಂದಮ್ಮ ಅಂತ ಹೆಸರಿಟ್ರು. ಬೇಡ ಎಲ್ಲಮ್ಮ ಅನ್ನೋ ಹೆಸರು ತಗೊಳ್ಳೋಣ ಅಂತಂದರು. ಶಿವು ನನಗೆ ಆ ಹೆಸರು ಹೇಳಿದ ತಕ್ಷಣ ನೆನಪಾಗ್ಬಿಡ್ತು. ಯಾಕಾದರೂ ಅವನು ಹಿಂದಿನ ಸಂಚಿಕೆಯಲ್ಲಿ ಶಿವು ಎಲ್ಲಮ್ಮ ಅಂತ ಹೇಳಿದ್ನೋ ಮನಸ್ಸಿಗೇನೋ ಒಂಥರ ತಳವಳ. ಇವತ್ತು ಬೆಳಗಿನ ಜಾವ 4:15 ಈ ಥರ ಫೋನ್ ಬಂತು. ಬಟ್ ತುಂಬ ಹೊತ್ತು ಇಡೋದು ಬೇಡ ಅಂತ ಹೇಳಿ ಆಲ್ರೆಡಿ ಅವರು ರಾತ್ರಿನೇ ಎಲ್ಲರಿಗೂ ಹೇಳಿದ್ದಾರೆ, ರಾತ್ರಿ ಆಗಿದೆ ನನಗೆ ಹೇಳೋದು ಬೇಡ ಅಂತೇಳಿ ಬೆಳಗ್ಗೆ ಹೇಳಿದ್ರು. ಸೊ 12 ಗಂಟೆ 12:15 ಅವರನ್ನು ಬರ್ನ್ ಮಾಡಿದರು. ಸೊ ಮಿಸ್ ಮಾಡ್ಕೊಳ್ತೀನಿ ನಮ್ಮ ದೊಡ್ಡಮ್ಮನ ತುಂಬ. ಮುಂದಿನ ಜನ್ಮ ಇದ್ದರೆ ನಾನು ಅವ್ರ ಮಗಳಾಗಿಯೇ ಹುಟ್ತೀನಿ. ಅವ್ರಿಗೊಬ್ಬ ಮಗ ಇದ್ದಾರೆ, ಒಬ್ಬರೇ ಮಗ ಇರೋದು, ಹೆಣ್ಮಕ್ಳಿಲ್ಲ. ಆದರೆ ಹೆಣ್ಮಗಳ ಪ್ರೀತಿ ಹೆಚ್ಚಾಗಿ ನನಗೆ ಜಾಸ್ತಿ ಕೊಟ್ಟರು. ನಮ್ಮ ಮನೆಯಲ್ಲಿ ನಾನೇ ಕೊನೆ ಮಗಳು, ಆದರೆ ಅವ್ರ ಮೊದಲನೇ ಮಗಳ ಥರ ನನ್ನ ತುಂಬ ಚೆನ್ನಾಗಿ ಸಾಕಿದರು. ಸೊ ಮಿಸ್ ಯು ದೊಡ್ಡಮ್ಮ ಸೋ ಮಚ್. ಗೌತಮಿ, ಏನು ಗೊತ್ತಾ, ಎಲ್ಲ ದೊಡ್ಡಮ್ಮ ಚಿಕ್ಕಮ್ಮಂದಿರು ತಾಯಿಯ ಸ್ಥಾನ ತುಂಬೋದಕ್ಕಾಗೋದಿಲ್ಲ. ಆದರೆ ನಿಮ್ಮ ದೊಡ್ಡಮ್ಮ ಆ ಕೆಲಸನ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಆ ಮಹಾತಾಯಿ ಎಲ್ಲೇ ಇರಲಿ, ಆ ದೇವ್ರ ಪ್ರೀತಿ ಅವ್ರಿಗೆ ಸಿಗಲಿ, ಯೋಚನೆ ಮಾಡಬೇಡಿ. ಅರ್ಚನಾ ಮ್ಯಾಮ್, ನಮ್ಮ ಸ್ಪರ್ಧಿಗಳು ಎಷ್ಟೊಂದೆಲ್ಲ ಚಿಂತೆ ಇಟ್ಕೊಂಡು ವೇದಿಕೆ ಮೇಲೆ ಏನೂ ಆಗದೆ ಇರೋ ಥರ ಬಂದು ಅವ್ರನ್ನ ಮಾತನಾಡಿಸ್ದಾಗಲೇ ಗೊತ್ತಾಗೋದು ಹಿಂದೆ ಎಷ್ಟು ಕತೆ ಓಡ್ತಾ ಇರುತ್ತೆ ಅಂತ. ಕಲಾವಿದರ ಬಾಳೆ ಅದು ನಿಜ. ಎದೆಯಲ್ಲಿ ಜ್ವಾಲಾಮುಖಿಯನ್ನು ಇಟ್ಕೊಂಡು ವೇದಿಕೆ ಮೇಲೆ ನಗ್ನಗ್ತಾ ಹಾಡ್ತಿರ್ತಾರೆ ಅಥವಾ ನಟನೆ ಮಾಡ್ತಾರೆ ಅಲ್ವಾ ಗೋವಿಂದಮ್ಮ? ಆ ಮಹಾತಾಯಿಗೆ ಚಿರಶಾಂತಿ ಸಿಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಮ್ಮ. ನೋಡಿ, ನೀವು ಇವತ್ತು ಹಾಡಿದ ಹಾಡು ಕೂಡ ಹೆಣ್ಣು ಮಕ್ಕಳ ಬಗ್ಗೆ ಎಷ್ಟು ಚೆನ್ನಾಗಿ ಇತ್ತು ಆ ಹಾಡು. ನಿಮ್ಮ ಮನಸ್ಸಿಗೆ ಸಮಾಧಾನ ಆಗಲಿ ಅಂತ ನಾನೊಂದು ಚಿಕ್ಕ ಘಟನೆ ಹೇಳ್ತೀನಿ. ನನ್ನ ತಂದೆಯ ತಾಯಿ, ನನ್ನ ಅಜ್ಜಿ, ಅವರು ಅಂತಂದರೆ ನನಗೆ ತುಂಬ ಪ್ರೀತಿ. ಅಂದರೆ ಒಂಥರ ಟೆಡ್ಡಿ ಬೇಡ್ ಥರ ಇಟ್ಕೊಂಡು ಮುದ್ದೆ ಮಾಡಿ ಹಿಂಡಿ ಹಿಪ್ಪೆ ಮಾಡಿ ಮುದ್ದು ಮಾಡೋದು ನಾನು ಅವ್ರನ್ನ. ಅವರಿಗೂ ನಾನು ಅಂದ್ಬಿಟ್ರೆ ಬಹಳ ಬಹಳ ಪ್ರೀತಿ. ನಾನು SP ಬಾಲಸುಬ್ರಹ್ಮಣ್ಯಂ ಅವರ ಜೊತೆ ಹಾಡೋದಕ್ಕೆ ಅಂತ ಹೈದ್ರಾಬಾದ್ಗೆ ಹೋಗಿದ್ದೆ. ಅಲ್ಲಿ ಶೂಟಿಂಗ್ ಇತ್ತು, ಹಾಡ್ತಾ ಇದ್ದೆ. ಒಂದು 4-5 ದಿವಸದ ಕೆಲಸ ಇತ್ತಲ್ಲಿ. ಅಪ್ಪ ಅಮ್ಮನಿಗೆ ಫೋನ್ ಮಾಡ್ತಾಯಿದ್ದೆ ದಿನ ರಾತ್ರಿ ಶೂಟಿಂಗ್ ಮುಗಿದ ನಂತರ. ಅವತ್ತು ಯಾಕೋ ಅಪ್ಪ ಅಮ್ಮ ಸರಿಗೆ ಮಾತಾಡಲಿಲ್ಲ. ಏನು ಹೇಳಿದ್ರು, ಇವತ್ತು ತುಂಬ ಚೆನ್ನಾಗಿ ಬಂತು, ಆ ಹಾಡು ಹಾಡಿದೆ, ಅದಕ್ಕೆ ಇಷ್ಟು ಒಳ್ಳೆ ಕಮೆಂಟ್ ಬಂತು ಅಂತೆಲ್ಲ ಹೇಳಿದ್ರೆ ಹ್ಞೂ ಆಯಿತು ಅಂತ. ನಾನು ನಿಮ್ಗೇನು ನನ್ನನ್ನು ಮಿಸ್ ಮಾಡ್ಕೊತಾ ಇಲ್ವಾ? ನೀವು ನನ್ನ ಹತ್ರ ಮಾತಾಡೋಕ್ಕೆ ಇಂಟ್ರೆಸ್ಟ್ ಇಲ್ವಾ? ಊಟ ಮಾಡಿದ್ಯಾ ಬಿಟ್ಟೆ ಅಂತ ಕೂಡ ಕೇಳಲಿಲ್ವಲ್ಲ? ಹೋಗಲಿ ಬಿಡಿ, ನಾನು ಫೋನ್ ಮಾಡಿ ನಿಮಗೆ ತೊಂದರೆ ಕೊಟ್ಟನೇನೋ ಅಂತ ಇಟ್ಬಿಟ್ಟೆ ಫೋನ್. ಶೂಟಿಂಗ್ ಮುಗಿಸಿ ವಾಪಸ್ ಬೆಂಗಳೂರಿಗೆ ಬಂದು ಬಾಗಿಲು ತೆಗೆದ ತಕ್ಷಣ ಅಜ್ಜಿ ನೋಡ್ಬೇಕು ನಾನು. ಅವರು ಕಾಯ್ತಾ ಇರ್ತಾರೆ ಯಾವಾಗಲೂ. ಎಲ್ಲಿ ಅಜ್ಜಿ ಅಂತ 2 ಹೆಜ್ಜೆ ಮನೆಯೊಳಗೆ ಹೋಗಿ ಹಿಂಗೆ ತಿರುಗಿ ನೋಡ್ತೀನಿ, ಹಾಲಲ್ಲಿ ಅವ್ರ
ಫೋಟೋಗೆ ಹಾರ ಹಾಕಿ ಇಟ್ಟಿದ್ದಾರೆ. ಅವತ್ತು ಯಾವತ್ತು ನಾನು ಅಪ್ಪ ಅಮ್ಮ ಸರಿಗೆ ಮಾತಾಡಿಸಿಲ್ಲ ನನ್ನ ಹತ್ರ ಅಂತ ಹೇಳಿದ್ನಲ್ಲ, ಅವತ್ತು ಅವ್ರು ತೀರ್ಕೊಂಡಿದ್ರು. ಇದು ನನಗೆ ಗೊತ್ತಾದರೆ ನಾನು ಬಹುಶಃ ಅಲ್ಲಿ ನನಗೆ ಹಾಡೋದಕ್ಕೆ ಸಾಧ್ಯವೇ ಇಲ್ಲ, ನಾನೆಲ್ಲ ಮುಗಿಸಿ ಬಂದುಬಿಡ್ತೀನಿ, ಅರ್ಧಕ್ಕೆ ಬಿಟ್ಟು ಬರ್ತೀನಿ ಕೆಲಸ ಅಂತ ಯಾರೂ ನನಗೆ ಹೇಳಿಲ್ಲ. ಇದು SPB ಅವರಿಗೂ ಗೊತ್ತಿತ್ತು ವಿಷಯ. ಅವರು ಅವತ್ತು ನನ್ನ ಪಕ್ಕ ನಿಂತ್ಕೊಂಡು ಹಾಡಿನ ಬಗ್ಗೆ ಎಲ್ಲ ತುಂಬ ಒಂಥರ ಮಾರ್ಮಿಕವಾಗಿ ಎಲ್ಲ ಫಿಲಾಸಫಿ ಹೇಳ್ತಾಯಿದ್ರು ನನ್ನ ಹತ್ರ. ನಾನು ಇವತ್ತು ಯಾಕೆ ದೊಡ್ಡಪ್ಪ ಬರೀ ಫಿಲಾಸಫಿ ಮಾತಾಡ್ತಾ ಇದ್ದಾರಲ್ಲ ಅಂತ ನೋಡಿ ಯಾಕೆ ಅಂತ ಆಮೇಲೆ ನನಗೆ ಗೊತ್ತಾಯಿತು, ಏನೋ ನನಗೆ ಧೈರ್ಯ ತುಂಬಕ್ಕೆ ಹೇಳ್ತಾಯಿದ್ರು ಅಂತ. ನಮ್ಮ ಬಾಳೆ ಇದಮ್ಮ ಅಲ್ವಾ, ನೀವು ಅಷ್ಟೆಲ್ಲ ಬೆಂಕಿಯನ್ನು ಒಳಗಿಟ್ಕೊಂಡು ಇಷ್ಟು ಸುಂದರವಾದ ಹಾಡನ್ನು ಇಷ್ಟು ಸುಂದರವಾಗಿ ಹಾಡಿದ್ರಲ್ಲಮ್ಮ, ಹ್ಯಾಟ್ಸ್ ಆಫ್ ಟು ಯು. ಇನ್ನೊಂದು ವಿಚಾರ ಹೇಳಬೇಕಂದ್ರೆ, ನಾನು 2006 ಟೀಚರ್ ಟ್ರೈನಿಂಗ್ ಅಂತ ಶುರು ಮಾಡಿದ್ದು. ನಾನು ಟೀಚರ್ ಟ್ರೈನಿಂಗ್ ಶುರು ಮಾಡ್ತಾನೆ ಫಸ್ಟ್ ಇಯರ್ ಮುಗಿಸಿ ನನಗೆ ಅಲ್ಲೇ ಜಾಯ್ನ್ ಆಗಿಬಿಡ್ತು ಕೆಲಸ. 2012 ಜನಮೆಚ್ಚಿದ ಶಿಕ್ಷಕಿ ಅಂತ ಹೇಳಿ ಒಂದು ಅವಾರ್ಡ್ ಮಾಡ್ತಾರೆ. ಅದು ಯಡಿಯೂರಪ್ಪ ಸರ್ ಅವ್ರನ್ನ ನಮ್ಮ ಸ್ಕೂಲಿಗೆ ಕರೆಸಿ ಸ್ಪೆಷಲ್ ಗೆಸ್ಟ್ ಅಂತ ಹೇಳಿ ಒಂದು ದೊಡ್ಡ ಇದಕ್ಕೋಸ್ಕರ ಅಂತಲೇ ಒಂದು ದೊಡ್ಡ ಫಂಕ್ಷನ್ ಮಾಡಿ, ಪ್ರೈವೇಟ್ ಸ್ಕೂಲ್ ಅದು, ಶ್ರೀ ವೆಂಕಟೇಶ್ವರ ವಿದ್ಯಾಮಂದಿರ ಅಂತ ಹೇಳಿ. ನನಗೆ ಈ ಥರ ಅವಾರ್ಡ್ ಬಂತು ಅಂತ ಹೇಳಿದ ತಕ್ಷಣ ಅವರು, ದೇವಸ್ಥಾನ ಇದೆ ಮ್ಯಾಮ್ ನಮ್ಮದು, ವಿಷ್ಣು ಮತ್ತು ದೊಡ್ಡಮ್ಮ 2 ದೇವ್ರ ಪೂಜೆ ಮಾಡ್ತೀವಿ, ಅಣ್ಣ ಪುರೋಹಿತಿಕೆ ಮಾಡ್ತಾರೆ. ಆದರೆ ಅಣ್ಣ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಲಿಲ್ಲ, ನಾನೇ ಯಾವಾಗಲೂ ಹೋಗಿ ಬರೋದು, ಫ್ರೀ ಇದ್ದಾಗೆಲ್ಲ ಹೋಗಿ ಅಲ್ಲಿ ಸ್ಟೇ ಆಗ್ತಿದೆ. ನನಗೆ ಈ ಒಂದು ಅವಾರ್ಡ್ ಸಿಕ್ತು ಅಂದಿದ ತಕ್ಷಣ ನಮ್ಮ ದೊಡ್ಡಮ್ಮ ಆವತ್ತಿನ ದಿವಸ ಊರಲ್ಲೆಲ್ಲ ದೇವ್ರ ಮೆರವಣಿಗೆ ಮಾಡಿ ಇಡೀ ಊರಿಗೆ ಊಟ ಹಾಕ್ಸಿದ್ರು. ಅದೆಲ್ಲ ನನಗೆ ಇವತ್ತು ಕಣ್ಣೆದುರಿಗೆ ಬಂದುಬಿಡ್ತು. ಅಳಬೇಕು ಅಂತ ಮನಸ್ಸಿಗೂ ಅನ್ನಿಸ್ಲಿಲ್ಲ. ನಾನು ಹತ್ರ ಅವರು ಎಲ್ಲಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲ್ವೇನೋ ಅನ್ನೋ ಒಂದು ಕೊರಗು ನನಗೆ ಬಂತು. ಸೊ ಅಳೋದು ಬೇಡ, ದುಃಖದವಾಗಿ ಕಳಿಸ್ಕೊಡಲ್ಲ, ನಾನು ಖುಷಿಯಾಗೇ ಕಳಿಸ್ಕೊಡ್ತೀನಿ. ಏನಾದರೂ ಅವ್ರಿಗೆ ಗೊತ್ತಿಲ್ಲದೇ ತಪ್ಪು ಮಾಡಿದರೆ ನಾನು ಇಲ್ಲಿಂದ ಅವರ ಪಾದಗಳಿಗೆ ಕ್ಷಮೆ ಕೇಳ್ತೀನಿ. ಸೊ ನಾನು ಆ ದಿವಸ ನನಗೆ ಜನ ಮೆಚ್ಚಿದ ಶಿಕ್ಷಕಿ ಒಂದು ಅವಾರ್ಡನ್ನು ನಾನು ಅವ್ರಿಗೆ ತೊಗೊಂಡೋಗಿ ಕೊಟ್ಟೆ ಮ್ಯಾಮ್. ತುಂಬ ಖುಷಿಪಟ್ಟರು ಅವರು. ನೋಡಮ್ಮ, ಈಗ ತಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳನ್ನು ಕೂಡ ತೊಟ್ಲಲ್ಲೇ ಬಿಟ್ಟು ಓಡೋಗೋವಂಥ ಪೇರೆಂಟ್ಸ್ ಇದ್ದಾರೆ. ಇವರು ನಿನ್ನನ್ನು ಅವರದೇ ಮಗು ಅನ್ನೋ ರೀತಿಯಲ್ಲಿ ನಿಮ್ಮನ್ನು ನೋಡಿ ಬೆಳೆಸಿದ್ರಲ್ಲ, ಅವ್ರು ನೋಡಿಕೊಂಡು, ಆಕೆಯ ಪಾದಗಳಿಗೆ ವಂದಿಸ್ಬೇಕಮ್ಮ. ಗುಲಾಬಿ ಎಲ್ಲ ತುಂಬ ಜಾಸ್ತಿ ಬೆಳೀತಿದ್ರು, ಗುಲಾಬಿ ಮತ್ತು ಮಾವು. ನನಗೆ ಗುಲಾಬಿ ಸೀಬೆ ಹಣ್ಣು ಅಂದರೆ ತುಂಬ ಇಷ್ಟ ಮ್ಯಾಮ್. ಬರುವಾಗೆಲ್ಲ ಇಷ್ಟಿಷ್ಟು ತೊಗೊಂಡು ಬರ್ತಿದ್ರು, ಗೋವಿಂದಮ್ಮನ ಕೊಡು ಗೋವಿಂದಮ್ಮನ ಕೊಡು ಅಂತ. ಬಟ್ ಇನ್ಮೇಲೆ ಯಾರು ತಂದು ಕೊಡ್ತಾರೆ ಆ ಥರ ಅನ್ನೋ ಒಂದು. ಇಲ್ಲಮ್ಮ, ನೀವು ನಿಮ್ಮ ಹಾಡಿನಿಂದ ಅವ್ರನ್ನ ಸುಖವಾಗಿ ಕಳಿಸ್ಕೊಟ್ಟಿದ್ದೀರಿ. ಆಮೇಲೆ ಬರುವ ದಿನಗಳಲ್ಲಿ ನೀವು ಹೇಳಿ ನಿಮ್ಮ ಹಾಡಿನ ಸಾಲಿನಂತೆ ಹೆಣ್ಣು ಮಕ್ಕಳೆಲ್ಲ ಮೆರವಣಿಗೆ ಹೋಗೋ ಆ ಥರ ದಿನ ಬಹಳ ಬೇಗ ಬರಲಿ, ಎಲ್ಲರೂ ಕಣ್ ತುಂಬ್ಕೊಳ್ಳೋ ಹಾಗಾಗಲಿ ಅಂತ ನಾನು ಹಾರೈಸ್ತೀನಿ. ಆಮೇಲೆ ನಿಮ್ಮ ದೊಡ್ಡಮ್ಮ ಅವರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಮುಕ್ತಿ ಸಿಗಲಿ ಅಂತ ಬೇಡ್ಕೊತೀನಿ. ಗೋವಿಂದಮ್ಮ, ನಿಮ್ಮ ಹಾಡಿಗೆ ಬರೋದಾದರೆ ತುಂಬ ನೀಟಾಗಿ ಹಾಡಿದ್ರಿ, ಎಲ್ಲೂ ಏನೂ ಶ್ರುತಿ ತಾಳದ ತೊಂದರೆ ಇಲ್ಲ. ನನಗನ್ಸಿದ್ದು ಒಂದೇ ಒಂದು ವಿಷಯ ಏನು ಅಂತಂದರೆ, ನೀವು ಇದನ್ನು ಇನ್ನೊಂದು ಮನೆ ಜಾಸ್ತಿ ಮಾಡಿಕೊಂಡು ಹಾಡಬಹುದಾಗಿತ್ತು ಅನ್ನೋದು ನನಗೆ ಅನಿಸಿದ ಒಂದು ವಿಷಯ. ಆವಾಗ ಇನ್ನೊಂದು ಸ್ವಲ್ಪ ಎನರ್ಜಿ ಜಾಸ್ತಿ ಇರ್ತಾಯಿತ್ತು. ಮತ್ತು ಈ ಹಾಡನ್ನು ನೀವು ಇನ್ನೂ ಎಫೆಕ್ಟಿವ್ ಆಗಿ ತಲುಪಿಸ್ಬಹುದಾಗಿತ್ತು. ಇವಾಗ ಏನಾಯಿತು ಅಂದರೆ ಶ್ರುತಿ ಕಮ್ಮಿ ಮಾಡ್ಕೊಂಡು ಹಾಡಿದ್ದು, ಇದೇನು ಜಾಸ್ತಿ ಹೈ ಪಿಚ್ಗೂ ಹೋಗಲ್ಲ. ನಿಮ್ಗೆ ಆ್ಯಕ್ಚುಲಿ ಹೈ ಪಿಚ್ ಹೋಗುತ್ತೆ ಆರಾಮಾಗಿ, ಏನು ತೊಂದರೆ ಇಲ್ಲ. ಸೊ ಆ ಹಾಡಿನ ಎನರ್ಜಿ ಡ್ರಾಪ್ ಆಯಿತು. ಅಷ್ಟೇ ನನಗನ್ಸಿದ್ದು, ಇನ್ನೆಲ್ಲ ಏನೂ ತೊಂದರೆ ಇರಲಿಲ್ಲಮ್ಮ. ನೀವು ಹೀಗೆ ಚೆನ್ನಾಗಿ ಹಾಡ್ತಾಯಿರಿ, ಜನರ ಮನಸ್ಸನ್ನು ಗೆಲ್ತಾಯಿರಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಮ್ಯಾಮ್. ಮುನಿರಾಜು ಸರ್, ಈ ಸನ್ನಿವೇಶ ಭಾಳ ಕಷ್ಟಕರವಾದ ಸಂಗತಿ. ನಾನು ಒಂದಷ್ಟು ಸಿನಿಮಾ ಕಥೆಗಳನ್ನೆಲ್ಲ ಬರೆಯುವ ಹವ್ಯಾಸ, ಸಿನಿಮಾ ಮಾಡಬೇಕು ಅಂತ ಆಸೆ ನನಗೆ. ಒಂದು ಸಣ್ಣ ಸನ್ನಿವೇಶ ಬರುತ್ತೆ, ಹೀರೋ ತನ್ನ ಗೆಳೆಯನ ಕಳ್ಕೊಂಡಿರ್ತಾನೆ, ಶೂಟಿಂಗ್ ಮುಗಿಸಿ ಹೋಗ್ತಾನೆ, ಸಮಯ ಆಗ್ಬಿಟ್ಟಿರುತ್ತೆ. ಅವನು ಆ ಸ್ಮಶಾನದ ಹತ್ರ ಬರಬೇಕಾದ್ರೆ ಹೀರೋ ಅಲ್ವಾ, ಅವ್ರೇನು ಮಾಡ್ತಾರೆ, ಸರ್ ಸರ್ ಸೆಲ್ಫಿ ಸರ್ ಸೆಲ್ಫಿ ಸರ್ ಸೆಲ್ಫಿ ಸರ್ ಅಂತ ಇಟ್ಕೋತಾರೆ. ಇವರು ದುಃಖ ಪಡಬೇಕಾ, ಸ್ಮೈಲ್ ಕೊಡಬೇಕಾ, ಏನು ಮಾಡಬೇಕು? ಆ ಜನಗಳಿಗೆ ಇವರು ಎಲ್ಲಿ ಮಣ್ಣು ಮಾಡಿಬಿಡ್ತಾರೆ, ಬರ್ನ್ ಮಾಡಿಬಿಡ್ತಾರೆ, ನಾನು ಒಳಗೋಗ್ಬೇಕು ಅಂತ ಆತಂಕ ಇದೆ. ಇಲ್ಲಿ ಇವರು ಸೆಲ್ಫಿ ಕೇಳ್ತಾ ಇದ್ದಾರೆ, ಇವ್ರು ನಗ್ತಾ ಇಲ್ಲ.
ಏನು ರೀ ಮುಸ್ಡಿ ಹಿಂಗೆ ಮಾಡ್ಕೊಂಡಿದ್ದೀರಾ, ಒಂಚೂರು ನಗ್ರಿ. ಯಾವ ಸೀಮೆ ಹೀರೋ ಒಂದು ಸೆಲ್ಫಿ ಕೊಡ್ತಾ ಇಲ್ಲ ಅಲ್ವಾ? ಅಲ್ಲಿ ಅವ್ನ ಗೆಳೆಯನ್ನ ಬರ್ನ್ ಮಾಡ್ತಿದ್ದಾರೆ. ಕಲಾವಿದರ ಇದು ಪರಿಸ್ಥಿತಿ, ಇದು ಕಲಾವಿದರ ಪರಿಸ್ಥಿತಿ ನೋಡಿ. ಆ ಕಲಾವಿದರು ಇದು ಯಾಕೆ ಸನ್ನಿವೇಶ ಹೇಳಿದೆ ಅಂದರೆ, ಅದೆಲ್ಲ ಮರೆತು ಹಾಡ್ತಾ ಇದ್ರಲ್ಲ, ಅದು ನನಗೆ ಇದನ್ನು ಇನ್ಸಿಡೆಂಟ್ ಹೇಳಲಿಕ್ಕೆ ನೆನಪಾಯಿತು. ಇದೇ ಕಲಾವಿದರ ಜೀವನ ಅಲ್ವಾ? ಇರಲಿ, ಸಮಾಜ ಕೂಡ ಇದನ್ನು ಅರ್ಥ ಮಾಡ್ಕೋಬೇಕು, ಪರಿಸ್ಥಿತಿಗಳನ್ನ ಅರ್ಥ ಮಾಡ್ಕೋಬೇಕು. ಆಗಲೇ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ದುಃಖ ಪಡಬೇಡಿ. ಎಲ್ಲರೂ ಒಂದು ದಿನ, ಹೋದವರೆಲ್ಲ ಒಳ್ಳೆಯವರು, ಹರಸು ಹಿರಿಯರು ಅಲ್ವಾ? ಅವರ ಸವಿಯ ನೆನಪೆ ನಾವು ಉಳಿದೆವು ಕಿರಿಯರು. ಹೆಣ್ಣುಗಳ ಮೆರವಣಿಗೆ ಏನು ಸಂದರ್ಭ ಏನದು? ಏನೇ ಕಷ್ಟ, ನೋವು, ಸಾಂಸಾರಿಕ ಜೀವನ ಆಗಿರಬಹುದು, ಸಾಮಾಜಿಕ ಜೀವನ ಆಗಿರ್ಬೋದು, ಏನೇ ಇದ್ದರೂ ನಾವು ಒಂದು ಸಾಧನೆ ಮಾಡಲೇಬೇಕು ಅನ್ನೋ ಹಠ ಹೆಣ್ಣಿಗಿರುತ್ತೆ. ನೋಡಿ, ನಿಮ್ಮ ಹಾಡು ಆ ಉತ್ಸಾಹ ಬರಬೇಕು ಅಂದರೆ ಇನ್ನೊಂದು ಮನೆ ಜಾಸ್ತಿ ತಗೊಂಡು ಹಾಡಿದರೆ ಚೆನ್ನಾಗಿರ್ತಿತ್ತೇನೋ ಅನ್ನೋ ಭಾವನೆ ಕೂಡ ಸರಿ. ಯಾಕೆಂದರೆ ನಿಮಗೆ ಕಂಫರ್ಟಬಲ್ ಝೋನಲ್ಲಿ ಹಾಡಿದಾಗ ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಸರಿ ಆಗುತ್ತೆ. ಇಲ್ಲಾಂದರೆ ಅದನ್ನು ಸ್ವಲ್ಪ ಅದನ್ನು ಇಳಿಸಿದಾಗ ನಿಮ್ಮ ಭಾವನೆಗಳು ಇಳಿತಾ ಹೋಗ್ತವೆ ಅಲ್ವಾ? ಹೇಗೆ ನಾವು ಕಾನ್ಫಿಡೆಂಟನ್ನು ಅಂದ್ಕೊಂಡು ಅಷ್ಟು 100% ಅಂದ್ಕೊಂಡು ಅದರಲ್ಲಿ 90% ಹಾಡ್ತಾ ಹೋದರೆ ಹೇಗೆ ಅನಿಸುತ್ತೆ ಅಲ್ವಾ? ಆಗ ಆ ಹಾಡಿನ ಭಾವನೆಗಳೇ ಬರಲಿಕ್ಕೆ ಸಾಧ್ಯ ಆಗಲ್ಲ. ಯಾವಾಗಲೂ ನಾವು ಅದನ್ನು ಒಂದು ಪಿಚ್ಚಿಂಗ್ ಅನ್ನೋದು ಅದಕ್ಕೇ ಹೇಳೋದು. ಆ ಪಿಚ್ಚಿಂಗಲ್ಲಿ ಅದನ್ನು ಹಾಡಿದಾಗ ಅದು ಸ್ಪಷ್ಟವಾಗಿ ಅದ್ರ ಏನು ಭಾವನೆ ಇದೆ, ಅದರಲ್ಲಿ ಏನೇನು ಕೇಳಿಸ್ಬೇಕೋ ಅದನ್ನೆಲ್ಲ ಕೇಳಿಸ್ಬೋದು. ಹಾಗಾಗಿ ಮ್ಯಾಮ್ ಹೇಳಿದ ರೀತಿಯಲ್ಲಿ ಕೂಡ ಒಂದು ಅವ್ರು ಹೇಳಿದ್ದು ಒಳ್ಳೆ ಪಾಯಿಂಟ್ ಹೇಳಿದ್ರು. ಇನ್ನು ಸಾಹಿತ್ಯದ ದೃಷ್ಟಿನಲ್ಲಿ ಆ ಸಾಹಿತ್ಯ ಭಾವನೆ ಅರ್ಥ ಮಾಡಿಕೊಂಡಾಗ ಇದೆಲ್ಲ ಬೇಕಾಗತ್ತೆ. ಅದನ್ನು ನಾನು ನೋಟಿಸ್ ಮಾಡಿದೆ. ಚೆನ್ನಾಗಿದೆ, ಹಾಡು ಚೆನ್ನಾಗಿದೆ, ಹಾಡಿನ ಸಾಹಿತ್ಯ ಚೆನ್ನಾಗಿದೆ, ಹಾಡುಗಾರಿಕೆನೂ ಚೆನ್ನಾಗಿದೆ, ಒಳ್ಳೆಯದಾಗಲಿ. ಬಟ್ ಈ ಸಣ್ಣ ಪುಟ್ಟದನ್ನೆಲ್ಲ ರಿಪೇರಿ ಮಾಡ್ಕೋತಾನೆ ಇರಬೇಕು. ನಿಮಗೆ ಗೊತ್ತಿರಬೇಕು, ರಂಗಭೂಮಿಯಲ್ಲಿ ಹಾಡೋರಿಗೆ ಅದ್ರ ಬಗ್ಗೆ ತುಂಬ ಅದರ ಗಮನ ಹರಿಸಲೇಬೇಕು ನೀವು. ಇಲ್ಲ ಸರ್, ಆ್ಯಕ್ಚುಲಿ ನಾನು ಬೆಳಗ್ಗೆ ಇದನ್ನು ಜಿ ಸ್ಕೇಲಲ್ಲೇ ಪ್ರಾಕ್ಟೀಸ್ ಮಾಡಿದೆ ಮ್ಯಾಮ್. ಆಮೇಲೆ ಅದು ಯಾಕೋ ತುಂಬ ಡ್ರೈ ಆಗ್ತಾ ಬಂತು. ನಾನು ಅದೇ ಆ ವಿಚಾರ ಕೇಳಿದ್ಮೇಲೆ ಸೊ ಹಾಗಾಗಿ ಗಂಟ್ಲು ಒಣಗಕ್ಕೆ ಶುರು ಆಯಿತು ನೀರು ಕುಡಿದ್ರು ಕೂಡ. ಸೊ ರಿಸ್ಕ್ ಆಗೋದು ಬೇಡ, ಮತ್ತು ನಾನು ಜಿ ತೊಗೊಂಡೇನಾದರೂ ಕ್ರ್ಯಾಕ್ ಆಗಿಬಿಟ್ರೆ ಮತ್ತೆ ಇದಾಗ್ಬಿಟ್ರೆ ಎಫೆಕ್ಟ್ ಆಗೋದು ಬೇಡ, ಇರೋದ್ರಲ್ಲಿ ನಾನು ಇದನ್ನು ಮ್ಯಾನೇಜ್ ಮಾಡೋಣ ಅಂತ ನೋಡಿದ್ರಿ. ಆದರೆ ಮೆರವಣಿಗೆ ಕಾಣಬೇಕಲ್ಲ ಅಲ್ಲಿ. ಹೌದು, ಇಲ್ಲ ಮ್ಯಾನೇಜ್ ಅನ್ನೋದಕ್ಕಿಂತ ಸರ್, ಅದಕ್ಕೆ ನಾನು ಸ್ವಲ್ಪ ಮಟ್ಟಿಗಾದರೂ ನ್ಯಾಯ ಕೊಡಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಒಂದು ಮನೆ ಕಡಿಮೆ ಮಾಡಿದೆ ಮ್ಯಾಮ್. ಕ್ಷಮೆ ಇರಲಿ ಮ್ಯಾಮ್. ಥ್ಯಾಂಕ್ ಯು ಸರ್. ವೇಮ್ಗಲ್ ಸರ್, ನಿಮ್ಮ ಒಡಲಲ್ಲೇ ಇಷ್ಟು ನೋವಿಟ್ಕೊಂಡು ಬಂದು ಬದ್ಧತೆಯಿಂದ ನೀವು ಈ ವೇದಿಕೆ ಮೇಲೆ ಈ ಹಾಡನ್ನು ಆಡಿದ್ರಲ್ಲ, ಆ ಧೈರ್ಯಕ್ಕೆ ನಿಮಗೆ ಮೆಚ್ಚಬೇಕು. ನಿಜಕ್ಕೂ ನೋವಿದ್ದರೂ ಸಹ ನೀವು ಅದನ್ನು ವ್ಯಕ್ತಪಡಿಸದೆ ಕಡೆಯವರೆಗೂ ನಿಮ್ಮ ಹಾಡನ್ನು ಭಾಳ ಅಚ್ಚುಕಟ್ಟಾಗಿ ಆಡಿದಿರಿ. ಒಂದಲ್ಲ ಒಂದು ದಿನ ಈ ನೆಲದ ಹೆಣ್ಣುಗಳು ಮೆರವಣಿಗೆ ಹೊರಡುತ್ತಾರೆ ಅಂದರೆ ಏನೋ ಒಂದು ರೀತಿ ಏನೋ ಒಂದು ಭಾವನೆ ಇರಬೇಕಲ್ಲ. ಹೆಣ್ಣಿನ ತುಮಲ ಒಂದು ಮನಸ್ಸಲ್ಲಿದ್ದು ಏನೋ ಇನ್ನಷ್ಟು ಬೇಕು ಅಥವಾ ಇನ್ನಷ್ಟು ಸಾಧನೆ ಮಾಡಬೇಕಂತನೋ, ಅಥವಾ ನಾವು ಹೆಣ್ಣು ಶೋಷಣೆಗೆ ಒಳಗಾಗಿದ್ದಾಳಂತನೋ, ಒಂದಲ್ಲ ಒಂದು ದಿನ ನಾವು ಎದ್ದೇಳ್ತೇವೆ, ನಾವು ಹೋಗ್ತೇವೆ, ಮೆರವಣಿಗೆ ಮಾಡ್ತೇವೆ, ಅಥವಾ ನಮ್ಮ ಹಕ್ಕುಗಳನ್ನು ದಕ್ಕಿಸ್ಕೊಳ್ತೇವೆ ಅನ್ನೋ ಅರ್ಥ ಇರ್ತಕ್ಕಂಥದ್ದು. ಆ ಚರಣದಲ್ಲೂ ಅದೇ ಇರಬೇಕಲ್ಲಮ್ಮ. ಅದು ಆ ಚರಣದಲ್ಲಿ ಏನಿದೆ ಹೇಳಿ, 2ನೇ ಚರಣದಲ್ಲಿ ಅದು ದೇಹವ ಮುಚ್ಚಿದ ಎಲ್ಲವ ಕಳಚಿ ಬಿಡಿಸಿಕೊಳ್ಳುತ್ತಾರೆ, ಬಂಧನ ಬಿಡಿಸಿಕೊಳ್ಳುತ್ತಾರೆ, ಹೊಸ ನದಿಯ ಹುಡುಕುತ್ತಾ ಸಾಗುತ್ತಾರೆ, ಹೊಸ ನದಿಯ ಹುಡುಕುತ್ತಾ ಸಾಗುತ್ತಾರೆ, ಮೆರವಣಿಗೆ ಹೊರಡುತ್ತಾರೆ, ಮೆರವಣಿಗೆ ಹೊರಡುತ್ತಾರೆ. ನಿಜ. ಅಂದರೆ ಇನ್ನಷ್ಟು ಏನೋ ಭಾವನೆಗಳು ಹೆಣ್ಣಿನ ಮನಸ್ಸಲ್ಲಿ ಇದೆ ಅಂತ ಈ ಹಾಡಿನ ಮುಖಾಂತರ ನೀವು ತೋರಿಸ್ಕೊಟ್ಟಿದ್ರಿ. ಚೆನ್ನಾಗೂ ಹಾಡಿದಿರಿ. ಅಭಿನಂದನೆಗಳು ನಿಮಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಗೋವಿಂದಮ್ಮ, ಗೌತಮಿ. ಓಕೆ, ಸ್ಟೇ ಸ್ಟ್ರಾಂಗ್. ಒಳ್ಳೆಯದಾಗಲಿ. ಓಕೆ, ಗಾಡ್ ಬ್ಲೆಸ್.